ಸ್ನೇಹಿತರೆ, ನೀವು ಟೈಮ್ ಟ್ರಾವೆಲ್ ಬಗ್ಗೆ ಕೇಳಿದ್ದೀರಾ? ಟೈಮ್ ಟ್ರಾವೆಲ್ ಅಂದರೆ ಕಾಲಯಾನ. ಅಂದರೆ ವ್ಯಕ್ತಿ ತನ್ನ ವರ್ತಮಾನ ಕಾಲದಿಂದ ಇದ್ದಕ್ಕಿದ್ದಂತೆ ಭೂತಕಾಲ ಭವಿಷ್ಯತ್ ಕಾಲಕ್ಕೆ ಚಲಿಸುವುದು. ಸಾರ್ವಜನಿಕರಿಂದ ಹಿಡಿದು ವಿಜ್ಞಾನಿಗಳವರೆಗೆ ಈ ಸಿದ್ಧಾಂತದ ಬಗ್ಗೆ ಹಲವಾರು ಚರ್ಚೆಗಳಾಗಿವೆ. ಆದರೆ ವಿಜ್ಞಾನಿಗಳಿಂದ ಕೂಡ ಈ ತನಕ ಈ ಟೈಮ್ ಟ್ರಾವೆಲನ್ನು ಸಾಬೀತುಪಡಿಸಲು ಆಗಲೇ ಇಲ್ಲ. ಆದರೆ ಈ ಟೈಮ್ ಟ್ರಾವೆಲನ್ನು ಪುಷ್ಟೀಕರಿಸುವಂಥ ಹಲವಾರು ಪ್ರಕರಣಗಳು ಆಗಾಗ ನಮ್ಮ ಪ್ರಪಂಚದಾದ್ಯಂತ ನಡೆಯುತ್ತಲೇ ಇರುತ್ತವೆ. ಅವುಗಳಲ್ಲಿ ಒಂದು ಸಾಧಾರಣ 110 ವರ್ಷಗಳ ಹಿಂದಿನ ಜೆನೆಟ್ಟಿ ಟ್ರೈನ್ ಪ್ರಕರಣ. ನಮಸ್ಕಾರ ಸ್ನೇಹಿತರೆ, ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಶ್ರೀ. ಈ ದಿವಸದ ಎಪಿಸೋಡ್ನಲ್ಲಿ ನಾನು ನಿಮಗೆ ಸಾಧಾರಣ 110 ವರ್ಷಗಳ ಹಿಂದಿನ ಜೆನೆಟ್ಟಿ ಟ್ರೈನ್ ಪ್ರಕರಣವೊಂದರ ಕಥೆಯನ್ನು ಹೇಳುತ್ತೇನೆ. ವಿಡಿಯೋವನ್ನು ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. 1911 ಜೂನ್ 14 ಇಟಲಿಯ ರೋಮ್ನಲ್ಲಿ ಒಂದು ಹೊಸ ರೈಲನ್ನು ತಯಾರಿಸಲಾಗಿತ್ತು. ಅದರ ಹೆಸರು ಜೆನೆಟ್ಟಿ. ಕಂಪನಿಯು ತನ್ನ ಮೊದಲ ಈ ಟ್ರೈನ್ನ ಸಂಚಾರದಲ್ಲಿ ಅದು ತನ್ನ ಪ್ರಯಾಣಿಕರಿಗಾಗಿ ಒಂದು ವಿಶೇಷ ಆಫರನ್ನು ಹೊರಡಿಸಿತ್ತು. ಅದೇನೆಂದರೆ, ಈ ಜೆನೆಟ್ಟಿ ಟ್ರೈನ್ನಲ್ಲಿ ಆಯ್ದ 100 ಜನರಿಗೆ ಉಚಿತ ಯಾನದ ಅವಕಾಶವನ್ನು ಕಲ್ಪಿಸುವುದು. ಒಂದು ಇಂಜಿನ್ ಹಾಗೂ 3 ಡಬ್ಬಗಳನ್ನು ಹೊಂದಿದ್ದ ಈ ಟ್ರೈನ್ 100 ಜನ ಪ್ರಯಾಣಿಕರ ಜೊತೆಗೆ 6 ಜನ ಸಿಬ್ಬಂದಿಗಳೊಂದಿಗೆ ಒಂದು ನಿರ್ದಿಷ್ಟ ಸ್ಥಾನದಿಂದ ಹೊರಟು ಒಂದು ಗಮ್ಯ ಸ್ಥಾನವನ್ನು ತಲುಪಿದ ನಂತರ ಮತ್ತೆ ವಾಪಸ್ಸು ಅದೇ ದಾರಿಯಿಂದ ಬರುವುದು. ಪ್ರಕೃತಿ ರಮ್ಯ ತಾಣಗಳನ್ನು ಸಂದರ್ಶಿಸಿಕೊಂಡು ಒಂದು ಮೋಜಿನ ಪ್ರಯಾಣವನ್ನು ನಡೆಸುವುದು. ಅದಕ್ಕಾಗಿ ಅದು 100 ಜನ ಪ್ರಯಾಣಿಕರನ್ನು ಆಯ್ಕೆ ಮಾಡಿ ಒಂದು ದಿನ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿತು. ಅದು ತನ್ನ ಮೊದಲ ಪ್ರಯಾಣವನ್ನು ಹೊರಟ ದಿನವೇ 1911 ಜೂನ್ 14. ದಾರಿಯುದ್ದಕ್ಕೂ ಈ ಆಯ್ಕೆ ಮಾಡಿದಂತಹ 100 ಜನ ಪ್ರಯಾಣಿಕರ ಬೇಕುಬೇಡಗಳನ್ನು, ಅಂದರೆ ಅವರ ಅಗತ್ಯತೆಗಳನ್ನು ಪೂರೈಸಿಕೊಂಡು ನಗುತ್ತಾ ಅವರಿಗೆ ಉಪಚಾರಗಳನ್ನು ಮಾಡುತ್ತಿದ್ದ 6 ಜನ ಸಿಬ್ಬಂದಿಗಳು. ಪ್ರಯಾಣಿಕರು ಕೂಡ ತುಂಬ ಖುಷಿಯಾಗಿದ್ದರು. ಪ್ರಯಾಣ ಹೊರಟು 1 ಕಿಲೋಮೀಟರ್ ನಂತರ ಅದು ಒಂದು ಸುರಂಗ ಮಾರ್ಗವನ್ನು ಹಾದು ಹೋಗುವುದರಲ್ಲಿತ್ತು. ಆ ಸುರಂಗ ಮಾರ್ಗದ ಹೆಸರೇ ಲೊಂಬಾರ್ಡ್ ಟನೆಲ್. ಈ ಜೆನೆಟ್ಟಿ ಟ್ರೈನಿನ ಸ್ಮರಣೀಯವಾದ ಮತ್ತು ವಿಸ್ಮಯಕಾರಿಯಾದ ಒಂದು ಘಟನೆ ಆ ಟನೆಲ್ನ ಮುಖ್ಯ ದ್ವಾರದಿಂದ ಪ್ರಾರಂಭವಾಗುತ್ತದೆ. ಸಾಧಾರಣ 1 ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗದ ಮುಖ್ಯ ದ್ವಾರದಲ್ಲಿ ಒಳಹೊಕ್ಕ ಟ್ರೈನ್ ಅದರ ಆಚೆ ಬದಿಯ ಇನ್ನೊಂದು ದ್ವಾರದಿಂದ ಹೊರಬರಲೇ ಇಲ್ಲ. ಟ್ರೈನಿಗೆ ಹಸಿರು ನಿಶಾನೆ ತೋರಿಸಿ ಟ್ರೈನಿಗೆ ಚಾಲನೆ ಕೊಟ್ಟ ಸ್ಟೇಷನ್ ಮಾಸ್ತರ್ನಿಂದ ಹಿಡಿದು ಟ್ರೈನ್ ಸುರಂಗದ ಒಳಗೆ ಹೋಗುವ ತನಕ ಅದನ್ನು ಕಣ್ಣಾರೆ ಕಂಡ ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಅಂದು ಈ ಸುರಂಗ ಮಾರ್ಗದ ಒಳಗೆ ಹೊಕ್ಕ ಟ್ರೈನ್ 110 ವರ್ಷಗಳು ಕಳೆದರೂ ಇಂದಿಗೂ ಕೂಡ ಹೊರಬರಲೇ ಇಲ್ಲ. ಈ ಸುದ್ದಿ ಇಟಲಿಯಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತು. ಜನರು ತಲೆಗೊಂದರಂತೆ ಮಾತನಾಡಿಕೊಳ್ಳಲಾರಂಭಿಸಿದರು. ಕೆಲವರು ಹೇಳುವ ಪ್ರಕಾರ ಈ ಸುರಂಗ ಮಾರ್ಗದ ಒಳಗೆ ಯಾವುದಾದರೂ ಇನ್ನೊಂದು ರಹಸ್ಯಮಯ ದಾರಿ ಇದ್ದೀತೆ. ಇನ್ನು ಕೆಲವರು ಹೇಳುವ ಪ್ರಕಾರ ಈ ಸುರಂಗ ಮಾರ್ಗದ ಮಧ್ಯದಲ್ಲಿ ಯಾವುದಾದರೂ ದೊಡ್ಡ ಹೊಂಡವಿದ್ದು ರೈಲು ಅದರೊಳಗೆ ಬಿದ್ದಿರಬಹುದೇ. ಇಟಲಿ ಸರ್ಕಾರಕ್ಕೆ ಇದೊಂದು ದೊಡ್ಡ ಆಘಾತಕಾರಿ ವಿಷಯವಾಗಿತ್ತು. ಸರ್ಕಾರವು ತನಿಖೆಯನ್ನು ಪ್ರಾರಂಭಿಸಿತು. ಆದರೆ ತನಿಖೆಯಿಂದ ಯಾವುದೇ ಸತ್ಯಾಸತ್ಯತೆಯನ್ನು ಹೊರತೆಗೆಯಲು ಸಾಧ್ಯವಾಗಲೇ ಇಲ್ಲ. ಮಾಧ್ಯಮದೆದುರು ಇಟಲಿ ಸರ್ಕಾರವು ಮುಜುಗರಕ್ಕೆ ಈಡಾಯಿತು. ಟ್ರೈನ್ ಎಲ್ಲಿ ಹೋಯಿತು ಎಂಬುದೊಂದು ಯಕ್ಷ ಪ್ರಶ್ನೆಯಾಗಿಯೇ ಉಳಿಯಿತು. ಯಾವುದೇ ಸುಳಿವು ಸಿಗದೆ ತನಿಖೆ ಹಳ್ಳ ಹಿಡಿಯುತ್ತಾ ಹೋಯಿತು. ಅದಾದ ಕೆಲವು ದಿನಗಳ ನಂತರ 2 ವ್ಯಕ್ತಿಗಳು ಅಚಾನಕ್ಕಾಗಿ ಪ್ರತ್ಯಕ್ಷವಾಗಿ ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಅದೇನೆಂದರೆ, ತಾವು ಆ ಚಲಿಸುತ್ತಿದ್ದ ಟ್ರೈನ್ನಲ್ಲಿ ಇದ್ದುದಾಗಿ ಮತ್ತು ಅದು ಸುರಂಗವನ್ನು ಹೋಗುವುದಕ್ಕೆ ಸ್ವಲ್ಪವೇ ಸಮಯ ಮೊದಲು ಆ ಟ್ರೈನ್ನಿಂದ ಜಿಗಿದಿರುವುದಾಗಿ ಹೇಳುತ್ತಾರೆ. ಅವರನ್ನು ತನಿಖೆಗೆ ಒಳಪಡಿಸಿದಾಗ ಅವರು ಹೇಳಿದ ವಿಷಯವೇನೆಂದರೆ, ಟ್ರೈನ್ ಸುರಂಗ ಮಾರ್ಗವನ್ನು ಹೋಗುವ ಮೊದಲು ಒಂದು ಭಯಂಕರವಾದ ಸದ್ದು ಮಾಡುತ್ತಾ ವಿಚಿತ್ರವಾದ ದಟ್ಟವಾದ ಹೊಗೆಯನ್ನು ಉಗುಳಲು ಪ್ರಾರಂಭಿಸಿತು. ರೈಲಿನ ಒಳಗೆಲ್ಲ ದಟ್ಟವಾದ ಹೊಗೆ ತುಂಬಿಕೊಂಡಿದ್ದರಿಂದ ಟ್ರೈನ್ ಚಾಲಕ ಕೂಡ ರೈಲನ್ನು ನಿಧಾನಗತಿಯಲ್ಲಿ ಸಾಗುವಂತೆ ಮಾಡಿದ್ದ. ಆ ಹೊತ್ತಿಗೆ ನಾವು ರೈಲಿನಿಂದ ಹೊರಗೆ ಹಾರಿದ್ದೆವು ಎಂದು ಹೇಳುತ್ತಾರೆ. ರೈಲಿನಿಂದ ಹೊರಗೆ ಹಾರಿದ್ದರಿಂದ ಅವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿ ಸ್ವಲ್ಪ ಹೊತ್ತು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ತಾವು ಬಿದ್ದಿರುವುದಾಗಿ, ನಂತರ ಚೇತರಿಸಿಕೊಂಡು ಬಂದಿರುವುದಾಗಿ ಹೇಳುತ್ತಾರೆ. ಇಷ್ಟೊಂದನ್ನು ಬಿಟ್ಟರೆ ಅವರಿಂದ ಬೇರೆ ಯಾವುದೇ ವಿಷಯವನ್ನು ತನಿಖೆಯಿಂದ ಬಹಿರಂಗಪಡಿಸಲಾಗಲೇ ಇಲ್ಲ. ಯಾಕೆಂದರೆ ಅವರು ಮಾನಸಿಕವಾಗಿ ಅಸ್ವಸ್ಥವಾಗಿದ್ದರು.
ಪಟ್ಟು ಬಿಡದ ತನಿಖಾಧಿಕಾರಿಗಳು ತಲೆ ಕೆಳಗೆ ಕಾಳು ಮೇಲೆ ಮಾಡಿದರೂ ಕೂಡ ಯಾವುದೇ ವಿಷಯ ಹೊರಬರಲಿಲ್ಲ. ಇದಾದ ಸ್ವಲ್ಪ ಸಮಯದ ನಂತರ ಆಶಾಕಿರಣವೆಂಬಂತೆ ಇನ್ನೊಂದು ಹೊಸ ಸುದ್ದಿ ಹೊರಬಿತ್ತು. ಅದು ಮೆಕ್ಸಿಕೋದ ವೈದ್ಯರೊಬ್ಬರ ಪ್ರಕಾರ. ಅವರ ಹೇಳಿಕೆಯ ಪ್ರಕಾರ ಅವರ ಕ್ಲಿನಿಕ್ಕಿಗೆ 104 ಜನರನ್ನು ಚಿಕಿತ್ಸೆಗಾಗಿ ಕರೆದು ತರಲಾಗಿತ್ತು. ಆ 104ಕ್ಕೆ 104 ಜನ ಕೂಡ ಮಾನಸಿಕ ಅಸ್ವಸ್ಥರಾಗಿದ್ದರು. ಒಂದು ಲೆಕ್ಕಾಚಾರದ ಪ್ರಕಾರ ಮೊದಲು ಸಿಕ್ಕಿದ್ದ 2 ಜನ ಹಾಗೂ ಆ ನಂತರ ವೈದ್ಯರಿಗೆ ಸಿಕ್ಕಿದ 104 ಜನ ಒಟ್ಟು ಸೇರಿಸಿ 106 ಜನರಾಗುತ್ತಾರೆ. ಅಂದರೆ ಟ್ರೈನ್ನಲ್ಲಿ ಇದ್ದ ಒಟ್ಟು ಜನರ ಸಂಖ್ಯೆಗೆ ಇದು ಸಮ. ವೈದ್ಯರ ಚಿಕಿತ್ಸೆಯಿಂದ ಸ್ವಲ್ಪ ಗುಣಮುಖ ಆಗುತ್ತಿದ್ದಂತೆ ಆ 106 ಜನ ಆಶ್ಚರ್ಯಕರ ರೀತಿಯಲ್ಲಿ ಎಲ್ಲಿ ನಾಪತ್ತೆಯಾಗಿದ್ದಾರೆ ಎಂಬುದು ಗೊತ್ತೇ ಆಗಲಿಲ್ಲ. ಆದರೆ ವೈದ್ಯರ ಹೇಳಿಕೆಯ ಪ್ರಕಾರ ಅವರೆಲ್ಲ ಒಂದೇ ಭಾಷೆ ಮಾತನಾಡುತ್ತಿದ್ದರು. ಅವರೆಲ್ಲ ತಾವು ಇಟಲಿಯವರು ಎಂದು ಹೇಳಿಕೊಳ್ಳುತ್ತಾ ಇದ್ದರು. ಆದರೆ ಅವರ ಮಾನಸಿಕ ಅಸ್ವಸ್ಥದ ಕಾರಣದಿಂದಾಗಿ ಅವರಿಂದ ಯಾವುದೇ ಸತ್ಯಾಸತ್ಯತೆಯನ್ನು ಹೊರಗೆ ತೆಗೆಯುವುದಕ್ಕೆ ಆಗುವುದಿಲ್ಲ. ಅಂದಿನಿಂದ ಈ ಝೆನೆಟ್ಟಿ ಟ್ರೈನ್ ಪ್ರಕರಣ ಒಂದು ನಿಗೂಢವಾಗಿಯೇ ಉಳಿಯಿತು. ತನಿಖೆಯೂ ಕೂಡ ಹಳ್ಳ ಹಿಡಿದು ಹೋಯಿತು. ಆದರೆ ಆ ನಂತರ ಅನೇಕ ವಿಸ್ಮಯಕಾರಿ ಘಟನೆಗಳು ಒಂದರ ಹಿಂದೆ ಇನ್ನೊಂದರಂತೆ ನಡೆಯುತ್ತಾ ಹೋಯಿತು. ಕೆಲವರ ಪ್ರಕಾರ ಆ ಟ್ರೈನನ್ನು ಒಮ್ಮೆ ಜರ್ಮನಿಯಲ್ಲಿ ಮತ್ತೊಮ್ಮೆ ಮೆಕ್ಸಿಕೋದಲ್ಲಿ ಕೆಲವರು ಕಂಡಿರುವುದಾಗಿ ಹೇಳುತ್ತಾರೆ. ಮತ್ತು ಕೆಲವರ ಪ್ರಕಾರ ಒಮ್ಮೆ ರಷ್ಯಾದಲ್ಲಿ ಇನ್ನೊಮ್ಮೆ ರೊಮೇನಿಯಾದಲ್ಲಿ ಆ ಟ್ರೈನ್ ಕಂಡುಬಂದಿರುವುದಾಗಿ ಹೇಳುತ್ತಾರೆ. ಆದರೆ ಮೆಕ್ಸಿಕೋದ ರೈಲ್ವೆ ಸ್ಟೇಷನ್ನ ಸ್ಟೇಷನ್ ಮಾಸ್ಟರ್ ಒಬ್ಬರ ಹೇಳಿಕೆಯ ಪ್ರಕಾರ ಆ ಟ್ರೈನ್ ಒಂದು ದಿನ ಮಧ್ಯರಾತ್ರಿ ಹೆಚ್ಚು ಜನಗಳಿಲ್ಲದ ವೇಳೆಯಲ್ಲಿ ಮತ್ತು ಸ್ಟೇಷನ್ನಲ್ಲಿ ತಾನೊಬ್ಬನೇ ಇದ್ದಿರುವ ಹೊತ್ತಿನಲ್ಲಿ ಆ ಸ್ಟೇಷನ್ನಿಂದ ಹಾದು ಹೋಗಿರುವುದಾಗಿ ಹೇಳುತ್ತಾರೆ. ಅವರ ಹೇಳಿಕೆಯ ಪ್ರಕಾರ ಆ ಟ್ರೈನ್ ಸ್ಟೇಷನ್ ಹತ್ತಿರದಿಂದ ನಿಧಾನಗತಿಯಲ್ಲಿ ಹಾದು ಹೋಗಿತ್ತು. ಆದರೆ ಅದು ಸ್ಟೇಷನ್ನಲ್ಲಿ ನಿಲ್ಲಲೇ ಇಲ್ಲ. ಸ್ವಲ್ಪ ಮುಂದೆ ಹೋಗಿ ಒಂದು ಸ್ಮಶಾನದ ಹತ್ತಿರ ಮುಂದಿನ ಪರ್ವತ ಶ್ರೇಣಿಗಳಲ್ಲಿ ಕಾಣೆಯಾಯಿತು ಎಂದು ಹೇಳುತ್ತಾರೆ. ಆ ಸ್ಮಶಾನವು ಸುಮಾರು ವರ್ಷಗಳ ಹಿಂದೆ ಹಲವಾರು ಸೈನಿಕರನ್ನು ದಫನ ಮಾಡಿದ ಸ್ಥಳವಾಗಿತ್ತು. ಅಲ್ಲಿ ಹಲವಾರು ಅತಿಮಾನುಷ ಘಟನೆಗಳು ಕೂಡ ನಡೆಯುತ್ತಾ ಇದ್ದದ್ದು ಅವರು ಹೇಳುತ್ತಾರೆ. ಅಲ್ಲಿಂದಲೇ ಆ ಟ್ರೈನ್ ಮುಂದಕ್ಕೆ ಸಾಗಿ ಮುಂದಿನ ಪರ್ವತ ಶ್ರೇಣಿಗಳಲ್ಲಿ ಕಾಣೆಯಾಗಿರುವುದಾಗಿ ಅವರು ಹೇಳಿಕೆ ನೀಡುತ್ತಾರೆ. ಈ ಹೇಳಿಕೆಯಿಂದ ಕೂಡ ಇಟಲಿಯೇ ದಿಗ್ಭ್ರಮೆಗೊಂಡಿತ್ತು. ಆದರೆ ಈ ಹೇಳಿಕೆ ಕೇವಲ ಹೇಳಿಕೆಯಾಗಿಯೇ ಉಳಿಯಿತು ವಿನಃ ಯಾವುದೇ ತನಿಖೆಯ ಎಳೆ ಇದರಲ್ಲಿ ಸಿಗದೇ ಇದ್ದುದರಿಂದ ತನಿಖಾಧಿಕಾರಿಗಳು ಕೂಡ ಏನು ಮಾಡಲು ಸಾಧ್ಯವಾಗಲೇ ಇಲ್ಲ. ಕೆಲವರಿಗೆ ಈ ಪ್ರಕರಣ ಒಂದು ಕಟ್ಟುಕತೆಯಾಗಿ ಕಂಡರೂ ಕೂಡ ಇಟಲಿಯ ಇತಿಹಾಸದಲ್ಲಿ ಇಂದಿಗೂ ಕೂಡ ಲಿಖಿತವಾಗಿ ದಾಖಲಾಗಿರುವ ಪ್ರಕರಣ ಇದು ಒಂದಾಗಿದೆ. ಕಟ್ಟಕಡೆಯದಾಗಿ ನಮ್ಮನ್ನು ಕಾಡುವ ಪ್ರಶ್ನೆ ಎಂದರೆ, ಟೈಮ್ ಟ್ರಾವೆಲ್ ಎಂದರೆ ನಿಜವಾಗಿಯೂ ಇದೆಯಾ? ಈ ಟ್ರೈನ್ ಹಾಗಾದರೆ ಟೈಮ್ ಟ್ರಾವೆಲ್ ಮಾಡಿತ್ತಾ? ಹಲವರಿಗೆ ಹಲವು ಸಮಯದಲ್ಲಿ ಹಲವು ಬಾರಿ ಹಲವು ಜಾಗಗಳಲ್ಲಿ ಈ ಟ್ರೈನ್ ಕಂಡು ಬಂದಿರುವುದಾದರೆ ಈ ಟ್ರೈನ್ ನಿಜವಾಗಿಯೂ ಟೈಮ್ ಟ್ರಾವೆಲ್ ಮಾಡಿದೆಯಾ? ಪ್ರಶ್ನೆ ಇಂದಿಗೂ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಉತ್ತರ ಇನ್ನೂ ನಿಗೂಢ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ಳುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.